ನಾನಿವತ್ತು ಜಡ್ಜ್ಮೆಂಟ್ ಕೇಳಿದಾಗ ನನ್ಗೆ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು. ಒಂದ್ ಕಡೆ ನನ್ಗೆ ಸ್ವಲ್ಪ ಬೇಜಾರು ಆಯ್ತು. ಯಾಕಂದ್ರೆ ಆ ದರ್ಶನ್ ಅವ್ರ ಜೊತೆ ನಾನು ಕೆಲಸ ಮಾಡಿದೀನಿ, ಅವ್ರಿಗೆ ಗೊತ್ತಿರೋರು. ಸೊ ಎಲ್ಲೋ ಒಂದ್ ಕಡೆ ನಂಗೆ ಬೇಜಾರು ಏನಂದ್ರೆ ಅವ್ರ ಜೀವನ ಅವ್ರು ಹಾಳು ಮಾಡ್ಕೊಂಡ್ರು ಅಂತ. ಯಾಕಂದ್ರೆ ನಾವು ಶೂಟ್ ಮಾಡುವಾಗ ಅವರು ಕೆಲವೊಂದು ಹಂಚ್ಕೊಂಡಿದ್ರು ನನ್ ಜೊತೆ, ಅವ್ರು ಹೇಗ್ ಬಂದ್ರು ಸಿನಿಮಾ ಇಂಡಸ್ಟ್ರಿಗೆ, ಹೇಗೆ ಏನು ಅಂತ. ಸೊ ಐ ವಾಸ್ ಆಕ್ಚುಲಿ ವೆರಿ ಪ್ರೌಡ್ ಆಫ್ ಹಿಮ್ ಅಂಡ್ ಹಿಸ್ ಜರ್ನಿ. ಏನು ಇಲ್ದೇವ್ರು ಏನೋ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದು ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಇಷ್ಟ ಮಟ್ಟಿಗೆ ಬೆಳೆದಾರಂತ ಎಲ್ಲೋ ಒಂದ್ ಕಡೆ ಒಂದ್ ಹೆಮ್ಮೆನೂ ಇತ್ತು. ಬಟ್ ಇತ್ತೀಚೆಗೆ ಅವ್ರದ್ದೇನು ನಡವಳಿಕೆ ಆಗ್ಲಿ ಏನು ಅವ್ರದ್ದು ಇದೆಲ್ಲ ನೋಡಿ ನನ್ಗೆ ಬೇಜಾರಾಯ್ತು. ಬಿಕಾಸ್ ಅವ್ರ ಅಕ್ಕಪಕ್ಕ ಯಾರು ಒಳ್ಳೆಯವ್ರು ಇಲ್ವೇನೋ ಏನೋ ಗೊತ್ತಿಲ್ಲ. ಅವ್ರಿಗೆ ಏನೋ ಒಂದ್ ಒಳ್ಳೆ ರೀತಿನಲ್ಲಿ ಒಳ್ಳೆ ದಾರಿ ಕರ್ಕೊಂಡು ಹೋಗೋದಕ್ಕೆ ಅಂಡ್ ಗುಡ್ ಅಡ್ವೈಸರ್ಸ್ ಇರ್ಲೇಬೇಕು. ಎಸ್ಪೆಷಲಿ ಒಂದು ಮಟ್ಟಕ್ಕೆ ಬೆಳೆದ್ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಜವಾಬ್ದಾರಿ, ಸೆಲೆಬ್ರಿಟಿ ಆದ್ಮೇಲೆ ಯು ನೀಡ್ ಟು ಮೇಕ್ ಶೋರ್ ದಟ್ ಯು ಕೀಪ್ ಗುಡ್ ಕಂಪನಿ. ಇನ್ನೊಂದ್ ಕಡೆ ನನ್ಗೆ ಜಡ್ಜ್ಮೆಂಟ್ ಕೇಳಿದಾಗ ಒಂದು ರಿಲೀಫ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇತ್ತೀಚೆಗೆ ನಾವು ಯಾವ ದಾರಿನಲ್ಲಿ ಹೋಗ್ತಾ ಇದ್ವಿ ಆಸ್ ಒಂದು ಸಮಾಜ ಆಗಿ, ತುಂಬಾ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ವಿ ಅಂತ ಅನಿಸ್ತು ನನಗೆ. ಹೆಣ್ಮಕ್ಳು ಸೇಫ್ಟಿ ಆಗ್ಲಿ, ಹೆಣ್ಮಕ್ಳು ಬಗ್ಗೆ ಗೌರವ ಇಲ್ಲದೆ, ನಿಮ್ಗೆ ಗೊತ್ತು, ನಾನು ಹೋದ್ಸತಿ ಸುಪ್ರೀಂ ಕೋರ್ಟ್ ಅವರು ತೀರ್ಪು ಬಗ್ಗೆ ನಾನು ಮಾತಾಡಿದ್ದಕ್ಕೇನೆ ಎಷ್ಟೋ ಜನ ಟ್ರೋಲ್ಸ್ ನನಗೆ ಕೆಟ್ಟದಾಗಿ ಎಲ್ಲ ಮೆಸೇಜ್ ಎಲ್ಲ ಕಳ್ಸಿದ್ರು. ಅಂಡ್ ಸೊ ಒಂದ್ ಕಡೆ ರಿಲೀಫ್ ಅಂದ್ರೆ ನಾವೊಂದು ಸೊಸೈಟಿ ಆಗಿ ನಾವು ಹೇಗಿರ್ಬೇಕು, ಒಂದು ರೂಲ್ಸ್ ಅಂತ ಇರುತ್ತೆ, ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ನಾವ್ ಅದನ್ನ ಫಾಲೋ ಮಾಡಿದ್ರೇನೆ ದೇ ವಿಲ್ ಬಿ ಸಿವಿಲಿಟಿ ಇನ್ ಸೊಸೈಟಿ. ನಾವೇ ನಮ್ ಕೈಲಿ ಕಾನೂನು ತಗೊಂಡ್ರೆ ಈ ತರ ಕೆಟ್ಟ ಕೆಲ್ಸಗಳಾಗುತ್ತೆ. ಅಂಡ್ ಸೊ ಹಾಗಾಗಿ ಒಂದ್ ರಿಲೀಫ್ ಅಂದ್ರೆ ಇವಾಗ ಸುಪ್ರೀಂ ಕೋರ್ಟ್ ಅವರು ಪೊಲೀಸ್ ಆಗ್ಲಿ, ಮೇಕಿಂಗ್ ಆಬ್ಸರ್ವೇಷನ್ಸ್, taking cognizance of these situations and they giving the right judgment. ಸೊ ಅದ್ರಿಂದ ನಮ್ ಸಮಾಜಕ್ಕೆ ಒಳ್ಳೇದಾಗತ್ತೆ. ಸಮಾಜಕ್ಕೆ ಒಂದ್ ಒಳ್ಳೆ ಮೆಸೇಜ್ ಹೋಗಿದೆ. ಏನಂದ್ರೆ ನಾವೆಲ್ರೂ ಈಕ್ವಲ್. ನಾವ್ ಯಾರೇ ಆಗಿರ್ಲಿ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ, ಎಲ್ರೂ ಈಕ್ವಲೇನೆ. ಅಂಡ್ ನ್ಯಾಯ ಅಂಡ್ ಒಂದೊಂದ್ಸತಿ ನಮ್ಗೆ ಅನ್ಸ್ಬೋದು ನ್ಯಾಯ ಸಿಗಲ್ಲ, ಕಷ್ಟ, ತುಂಬಾ ವರ್ಷಗಳು ಕಾಯ್ಬೇಕು ಅಂತ. ಬಟ್ ದಟ್ ಈಸ್ ಜಸ್ಟ್ ದ ಸಿಸ್ಟಮ್ ಅಂಡ್ ದಟ್ಸ್ ದ ಪ್ರಾಸೆಸ್. ಬಟ್ ಹಾಗಂತ ನಾವು ನಮ್ ನಂಬಿಕೆ ಏನಿದೆ ಅದನ್ನ ನಾವ್ ಯಾವತ್ತೂ ಉಳಿಸ್ಕೋಬೇಕು. and we have to believe that justice will be served. So it's a mixed reaction for me today, but in the larger context of society and future ಯೋಚನೆ ಮಾಡಿದ್ರೆ I feel like it is a good judgment and ಅಂತ ಹೇಳಕ್ ಇಷ್ಟಪಡ್ತೀನಿ. ಆಕ್ಚುಲಿ ನನ್ಗೆ ಪವಿತ್ರ ಗೌಡ ಯಾರಂತ ನಂಗೆ ಗೊತ್ತಿರ್ಲಿಲ್ಲ. ಓನ್ಲಿ ಆಫ್ಟರ್ ದಿಸ್ ರೇಣುಕಾ ಸ್ವಾಮಿ ಐ ಗಾಟ್ ಟು ನೋ. ಬಟ್ ಒಂದ್ ಕಡೆ ಬೇಜಾರಾಗುತ್ತೆ ಬಿಕಾಸ್ ಆಕೆಯು ಒಂದ್ ತಾಯಿ, ಒಂದ್ ಮಗಳಿದ್ದಾರೆ. ಸೊ ನಾವೆಲ್ರೂ ಅದೇ ಹೇಳಿದ್ನಲ್ಲ, ಕಾನೂನ ನಮ್ ಕೈ ತಗೊಳ್ದೇನೆ ನಾವು ರೂಲ್ಸ್ ಪ್ರಕಾರ ನಡ್ಕೊಂಡಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ನಾವು ಏನಾದ್ರೂ ಒಂದ್ ಕೆಲಸ ಮಾಡಕ್ಕಿಂತ ಮುಂಚೆ ನಾವು ಯೋಚನೆ ಮಾಡ್ಬೇಕು. ಎಸ್ಪೆಷಲಿ ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮ ಮಕ್ಳ ಬಗ್ಗೆ, ಫ್ಯೂಚರ್ ಬಗ್ಗೆ. ಅಂಡ್ ಕೋಪ ಬರುತ್ತೆ. ಎಲ್ರೂ ಲೈಫಲ್ಲಿ ಎಲ್ಲ ಒಳ್ಳೇದನ್ನೇ ನಡೆಯಲ್ಲ, ಕೆಲವೊಂದ್ ಘಟನೆಗಳು ನಡೆಯುತ್ತೆ, ನಮ್ಗೂ ಫ್ರಸ್ಟ್ರೇಷನ್ ಆಗುತ್ತೆ, ನಮ್ಗೂ ಇದ್ ಬರುತ್ತೆ. ಬಟ್ ಹಾಗಂತ ನಾವು ಕಾನೂನ ನಮ್ ಕೈಗೆ ತಗೊಳಕ್ ಆಗಲ್ಲ. ಒಂದು ರೂಲ್ಸ್, ಒಂದು ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಅದ್ರ ಪ್ರಕಾರ ನಾನು ನಡ್ಕೊಂಡ್ ಬರ್ಬೇಕು. ಅದ್ರಲ್ಲೂ ನಿಮ್ಗೆ ಫ್ರಸ್ಟ್ರೇಷನ್ ಆಗಬಹುದು. ಬಟ್ ಹಾಗ್ ನೀವ್ ಮಾಡ್ಕೊಂಡು ಹೋದ್ರೆ ಒಂದು ನೀವು ನಿಮ್ ಜೀವನ ನೀವ್ ಹಾಳು ಮಾಡ್ಕೋತೀರಾ, ಇನ್ನೊಂದು ಸೊಸೈಟಿಗೆ ಏನ್ ಹೇಳ್ತೀರಾ. ಪ್ಲಸ್ ಇವಾಗ ನೋಡಿ, ಅದೇ ತರ ಬೇರೆಯವರು ಮಾಡ್ಕೊಳಕ್ ಶುರು ಮಾಡ್ಕೊಂಡ್ರೆ ಯಾವ ತರ ಸಮಾಜದಲ್ಲಿ ಇರ್ತೀವಿ, ಯೋಚನೆ ಮಾಡಿ ನೀವು. ಸೊ ಬೇಜಾರಾಗುತ್ತೆ. ಬಟ್ ಇಟ್ ಇಸ್ ವಾಟ್ ಇಟ್ ಇಸ್. ಎಲ್ಲದಕ್ಕೂ ಒಂದು ಲಿಮಿಟ್ ಇರತ್ತಲ್ವಾ. ಅಂಡ್ ಅಬವ್ ಎವ್ರಿಥಿಂಗ್ ಒಂದು ಕಾನೂನ್ ಅಂತ ಇದೆ, ಅದನ್ನ ನಾವ್ ಯಾರು ಎಸ್ಕೇಪ್ ಮಾಡಕ್ ಆಗಲ್ಲ. ಸೊ ಇಟ್ ಇಸ್ ವಾಟ್ ಇಟ್ ಇಸ್. ಇನ್ನೊಂದು ಏನಂದ್ರೆ ಈ ರೇಣುಕಾ ಸ್ವಾಮಿ ಅವ್ರ ಫ್ಯಾಮಿಲಿ, ಯಾಕಂದ್ರೆ ಅವರು ಬಡವರು, ಈಗ ಅವರ ವೈಫ್ ಕೂಡ ಶೀಸ್ ಜಸ್ಟ್ ಹ್ಯಾಡ್ ಅ ಬೇಬಿ. ಸೊ ಅವ್ರಿಗೆಲ್ಲೋ ಒಂದ್ ಕಡೆ ಜಸ್ಟಿಸ್ ಸಿಕ್ಕಿದೆ ಅಂತ ನಾನು ಅನ್ಕೋತೀನಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.